ಮಾಜಿ ಪುರಸಭಾ ಸದಸ್ಯರು ನಮ್ಮ ನಸೀಮಾ ಬಾನು 3ನೇ ವಾರ್ಡ್ ಹಾಲಿ ಸದಸ್ಯರು ನಮ್ಮ ಸಚಿವರು KN ರಾಜಣ್ಣ ಅವ್ರದ್ದು ರಾಜೀನಾಮೆ ಸಚಿವ ಸಂಪುಟದಿಂದ ರಾಜೀನಾಮೆ ಕೈಬಿಟ್ಟಿದ್ದಕ್ಕೆ ನಾವು ನಮ್ಮ ಸ್ವಂತ ಇಚ್ಛೆಯಿಂದ ನಮ್ಮ ಪುರಸಭೆ ಸದಸ್ಯರಿಗೆ ರಾಜೀನಾಮೆ ನೀಡ್ತಾ ಇದ್ದೀವಿ ಮತ್ತು ನಾನು ಕೇಳ್ಕೊಳ್ಳೋದೇನೆಂದರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ G. ಪರಮೇಶ್ವರು, ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಕೇಳ್ಕೊಂಬಂದು ಏನಂದರೆ ನಮ್ಮ KN ರಾಜಣ್ಣ ಸಾಹೇಬರಿಗೆ ಪುನಃ ಸಂಪುಟ ಸಭೆಯಲ್ಲಿ ರಚನೆ ಮಾಡಬೇಕು, ಇಲ್ಲಾಂದರೆ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ. ಆಮೇಲೆ ನೀವು ಇನ್ನೊಂದು ಹೇಳೋದು ಏನೆಂದರೆ ನಮ್ಮ KN ರಾಜಣ್ಣ ಬರೀ ವ್ಯಕ್ತಿಯಲ್ಲ, ಇಡೀ ರಾಜ್ಯಕ್ಕೆ ಮತ್ತು ಈ ಜಿಲ್ಲೆಗೆ ಶಕ್ತಿ ಅಂತ ನೀವು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ದಯವಿಟ್ಟು ಅವ್ರಿಗೆ ಪುನಃ ಸಚಿವ ಸಂಪುಟ ಸೇರಿಸ್ಕೋಬೇಕು. ಇಲ್ಲಾಂದರೆ ನಮ್ಮ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ನಷ್ಟ ಉಂಟಾಗುತ್ತೆ. ನಿಮ್ಮದು ಸಹಮತ ಇದೆಯಾ ನಿಮ್ಮ ಯಜಮಾನ್ ಹೇಳಿದ್ದಕ್ಕೆ? ಮಾಜಿ ಪುರಸಭಾ ಸದಸ್ಯರು ನಮ್ಮ ನಸೀಮಾ ಬಾನು 3ನೇ ವಾರ್ಡ್ ಹಾಲಿ ಸದಸ್ಯರು ನಮ್ಮ ಸಚಿವರು KN ರಾಜಣ್ಣ ಅವ್ರದ್ದು ರಾಜೀನಾಮೆ ಸಚಿವ ಸಂಪುಟದಿಂದ ರಾಜೀನಾಮೆ ಕೈಬಿಟ್ಟಿದ್ದಕ್ಕೆ ನಾವು ನಮ್ಮ ಸ್ವಂತ ಇಚ್ಛೆಯಿಂದ ನಮ್ಮ ಪುರಸಭೆ ಸದಸ್ಯರಿಗೆ ರಾಜೀನಾಮೆ ನೀಡ್ತಾ ಇದ್ದೀವಿ. ಮತ್ತು ನಾನು ಕೇಳ್ಕೊಳ್ಳೋದೇನೆಂದರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ G. ಪರಮೇಶ್ವರು, ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಕೇಳ್ಕೊಂಬಂದು ಏನಂದರೆ ನಮ್ಮ KN ರಾಜಣ್ಣ ಸಾಹೇಬರಿಗೆ ಪುನಃ ಸಂಪುಟ ಸಭೆಯಲ್ಲಿ ರಚನೆ ಮಾಡಬೇಕು, ಇಲ್ಲಾಂದರೆ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ. ಆಮೇಲೆ ನೀವು ಇನ್ನೊಂದು ಹೇಳೋದು ಏನೆಂದರೆ ನಮ್ಮ KN ರಾಜಣ್ಣ ಬರೀ ವ್ಯಕ್ತಿಯಲ್ಲ, ಇಡೀ ರಾಜ್ಯಕ್ಕೆ ಮತ್ತು ಈ ಜಿಲ್ಲೆಗೆ ಶಕ್ತಿ ಅಂತ ನೀವು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ದಯವಿಟ್ಟು ಅವ್ರಿಗೆ ಪುನಃ ಸಚಿವ ಸಂಪುಟ ಸೇರಿಸ್ಕೋಬೇಕು. ಇಲ್ಲಾಂದರೆ ನಮ್ಮ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ನಷ್ಟ ಉಂಟಾಗುತ್ತೆ. ನಿಮ್ಮದು ಸಹಮತ ಇದೆಯಾ ನಿಮ್ಮ ಯಜಮಾನ್ ಹೇಳಿದ್ದಕ್ಕೆ? ಮಾತಾಡಮ್ಮ.